ಬ್ರೋ ಇದ್ಯಾವ್ದು ಬ್ರೋ ಗಾರ್ಜಿಲ ಇಲ್ಲಿ ನೋಡಿದ್ರೆ ಆನೆ ಐತೆ, ಇಲ್ಲಿ ನೋಡ್ರೆ ಗಾರ್ಜಿಲ ಇದೆ, ಇಷ್ಟು ಉದ್ದ ಇರೋದು. ಹೌದು ಸರ್, ಅದು ಲೋ ಬಜೆಟ್ ಅಲ್ಲಿ ಇದೆ. ಇದು 2,85,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ಬನ್ನಿ ಸರ್. 50,000 ರೂಪಾಯಿ ಡೌನ್ ಪೇಮೆಂಟ್ ಗಾಡಿ. ಈ ಗಾಡಿ ಕೂಡ ಲೋನ್ ಮಾಡ್ಕೊಡೋಣ ಸರ್. ನಮ್ದಲ್ಲ ಮನ್ ಸುಮ್ಮನೆ ಮಡಗಿದ್ದೀರಾ ಅಲ್ಲಿ? ಇದು ಬೇರೆ ಇಂಟೀರಿಯರ್ ಮಾಡ್ಕೋಗಿದ್ದಾರೆ. ಸರಿ ಹೇಳಿ ಬ್ರೋ. ಹಾಗೆ ವಾಯ್ಸ್ ಕಮೆಂಟ್ ಯಾವ ಥರ ವರ್ಕ್ ಆಗುತ್ತೆ ಸರ್? ಇವಾಗ ಏನಾದ್ರು ಕಾಲ್ ಮಾಡಬೇಕು, ಕಾಲ್ ಟು ಈ ನಂಬರ್ ಅಂತ ಹೇಳ್ತಾರಲ್ಲ, ಆ ಥರ ವರ್ಕ್ ಆಗುತ್ತೆ ಸರ್. ಈ ಗಾಡಿ ಇನ್ ನಂಬರ್ 3,30,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ಬನ್ನಿ ಸರ್. ಬರೀ 5,99,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ಬನ್ನಿ ಸರ್. ಏನು ಇಲ್ಲಿ ನೋಡಿ, ಕೂಲಿಂಗ್ ಪೇಪರ್ ರೆಡ್ ತರ, ಕೂಲಿಂಗ್ ಪೇಪರ್ ನಿಮ್ಗೆ ಹೀಟ್ ರಿಡಕ್ಷನ್ ಅಂತೂ ಸಖತ್ತಾಗಿ ರಿಡಕ್ಷನ್ ಆಗುತ್ತೆ. ನಿಮ್ಗೆ ಡೀಸೆಲ್ ಇಂಜಿನ್ ಸರ್, ಇದು 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿಗೆ ಲೋನ್ ಮಾಡ್ಕೊಡೋಣ ಸರ್. ಫುಲ್ ಚೆನ್ನಾಗೈತೆ, ಒಂದು 60,000 ರಿಂದ 80,000 ರೂಪಾಯಿ. ನಿಮ್ಗೆ ಸಿಲ್ವರ್ ಬೇಡ ಅಂತಂದ್ರೆ ಗ್ರೇ ಇದೆ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ 2014 ಮಾಡಲು ಪ್ರೊಫೈಲ್ ಚೆನ್ನಾಗೈತೆ ಅಂದ್ರೆ 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ ಸರ್. ಜಸ್ಟ್ 25,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಒಂದು ಗಾಡಿ ತಗೊಂಡೋಗಿದ್ದಾರೆ. ಅದು 16 ಮಾಡಲು ಗಾಡಿ ಸರ್. ಪೆಟ್ರೋಲ್ ಅಲ್ಲ ಸರ್, ಡೀಸೆಲ್ ಶಿಫ್ಟ್. ನಿಮ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಬರೀ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನೇ ಮಾಡ್ಕೊಡೋಣ. ಬರೀ 4,65,000 ರೂಪಾಯಿ ಗಾಡಿ ಮಾಡ್ಕೊಡ ಬನ್ನಿ ಸರ್. 15 ಮಾಡಲು ಸಿಂಗಲ್ ಅವರು ಡೀಸೆಲ್ ಆಸ್ಟಾ ಟಾಪ್ ಎಂಡ್ ವಿತ್ ಶೋರೂಮ್ ಇರೋ ಗಾಡಿ. ಟ್ರಸ್ಟ್ ಕಾರ್ಸ್ ಅಲ್ಲಿ ನಮ್ಮಲ್ಲಿರೋ ಗಾಡಿಗಳೆಲ್ಲ ಡೀಸೆಲ್ ಇಂಜಿನ್ ಗಾಡಿಗಳೇ ಸರ್. ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಪೇಜ್. ಸೊ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಂಬಿಡಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಯಾಕೆಂತಂದ್ರೆ ಟ್ರಸ್ಟ್ ಕಾರ್ಸ್ ಅಲ್ಲಿ ಜಸ್ಟ್ ನೀವು 4,000 EMI ಕಟ್ಕೊಂಡು ಹೋದ್ರೆ ಸಾಕು, ಕಾರ್ನ ಕೊಡ್ತಾ ಇದ್ದಾರೆ. ಅದು ಫಿಡ್ ಕರೆಕ್ಟ್ ಅಲ್ಲ ಬ್ರೋ? ಹೌದು ಸರ್, ಖಂಡಿತ. ಸೊ ಈ ಮಾಡಲ್ ಗಾಡಿಗಳನ್ನ ತಗೋತೀವಿ ಅಂತಂದ್ರೆ ಜಸ್ಟ್ 10,000 EMI ಕಟ್ಕೊಂಡು ಹೋದ್ರು ಸಾಕು, ಸಿಗುತ್ತೆ. ಡಿಪೆಂಡ್ ಗಾಡಿ ಮಾಡಲ್ ಮೇಲೆ, ಗಾಡಿಗಳ ಮೇಲೆ ಡಿಪೆಂಡ್ ಆಗುತ್ತೆ. 15,000 ರೂಪಾಯಿಗೂ EMI ಕಟ್ಕೊಂಡು ಹೋಗೋ ಥರನೂ ಸಿಗುತ್ತೆ, 10,000 ರೂಪಾಯಿ EMI ಕಟ್ಕೊಂಡು ಹೋಗೋ ಥರನೂ ಸಿಗುತ್ತೆ ಅಂತ ಹೇಳ್ಬೋದು. ಟ್ರೈಲರಲ್ಲಿ ಆಲ್ಮೋಸ್ಟ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಬ್ರೋ. ಇವಾಗ ಲೋನ್ ಅಂತ ಬಂದರೆ ಗಾಡಿ ಸಿಕ್ತು, EMI 10,000 ಕೊಡ್ತೀರಾ EMI ಮಂತ್ಲಿ. ಬಟ್ ಆಲ್ ಓವರ್ ಕರ್ನಾಟಕ ಕೊಡ್ತೀರಾ, ಬೆಂಗಳೂರು ಸರೌಂಡಿಂಗ್ ಮಾತ್ರ? ಸರ್, ಆಲ್ ಓವರ್ ಕರ್ನಾಟಕ ಕೂಡ ಲೋನ್ ಮಾಡ್ಕೊಡ್ತೀವಿ. 2012 ಮಾಡಲು ಅಬೋ ಯಾವುದೇ ಗಾಡಿ ನೋಡಲಿ ಖಂಡಿತ ಲೋನ್ ಮಾಡ್ಕೊಡ್ತೀವಿ ವಿತ್ ಇನ್ ಬ್ಯಾಂಗ್ಳೂರು. ಔಟ್ ಆಫ್ ಬ್ಯಾಂಗ್ಳೂರು 2014 ಮಾಡಲ್ ಮೇಲೆ ಗಾಡಿ ನೋಡಿ ಖಂಡಿತ ನಿಮ್ಮ ಪ್ರೊಫೈಲ್ ಚೆನ್ನಾಗಿರೋ ಖಂಡಿತ ಮಾಡ್ಕೊಡ್ತೀವಿ ಸರ್. ಓಕೆ, ಮೇನ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರಬೇಕು, ಸ್ಯಾಲ್ರಿ ಚೆನ್ನಾಗಿರಬೇಕು, ಸೆಲ್ಫ್ ಎಂಪ್ಲಾಯ್ಡ್ ಆಗಿರೋ, ಟ್ರಾನ್ಸಾಕ್ಷನ್ ಚೆನ್ನಾಗಿರಬೇಕು. ಅಲ್ಲ ಬ್ರೋ, ಇವಾಗ ಸ್ಯಾಲ್ರಿಡ್ ಅಂತ ಬಂದರೆ ನನಗೊಂದು ಡೌಟ್ಸ್ ಇದು. ಈಗ ಹೊರಗಡೆ ಬರ್ತಾರೆ ಅಂತ ಅನ್ಕೊಳ್ಳಿ, ಅಗ್ರಿಕಲ್ಚರ್ ಬರ್ತಾರೆ, ಅವ್ರದ್ದು ಟ್ರಾನ್ಸಾಕ್ಷನ್ ಎಲ್ಲ ಚೆನ್ನಾಗೇ ಇರುತ್ತೆ. ಬಟ್ ಇಲ್ಲ ಬೇರೆ ಯಾವುದೋ ಪ್ರೈವೇಟ್ ಕೆಲಸದಲ್ಲಿ ಇರ್ತಾರೆ, ಬಟ್ ಅವ್ರಿಗೆ ಸ್ಯಾಲ್ರಿಡ್ ಬರಲ್ಲ. ಇವಾಗ ನಾವು ಬೇರೆ ಕೆಲಸ ಮಾಡ್ತಿದ್ದೀವಿ ಅಂದರೆ ಯಾವುದೋ ಒಂದು ಕೆಲಸ ಸ್ಯಾಲ್ರಿಡ್ ಇಲ್ಲ, ಸಂಬಳ ಮಾತ್ರ ಒಂದು 30,000 20,000 15,000 ಸಂಬಳ ಬಂದ್ಬಿಡುತ್ತೆ. ಬಟ್ ನಮ್ಗೆ ಯಾವ ಥರ ಮಂತೆ ಟ್ರಾನ್ಸಾಕ್ಷನ್ ಇರುತ್ತಲ್ಲ ಸರ್, ಟ್ರಾನ್ಸಾಕ್ಷನ್ ಮೇಲೂ ಖಂಡಿತ ಮಾಡ್ಕೊಡೋಣ. ಟ್ರಾನ್ಸಾಕ್ಷನ್ 15,000 10,000 EMI ಸಿಗುತ್ತಾ? 10,000 ಮಾಡ್ಕೊಡೋಣ ಸರ್, ಟ್ರೈ ಮಾಡೋಣ. ಸಿಗುತ್ತಾ? ಮ್ಯಾಕ್ಸಿಮಮ್ ಕಸ್ಟಮರ್ ಸಪೋರ್ಟ್ ಮಾಡಿದ್ರೆ ಖಂಡಿತ ಮಾಡ್ಕೊಡೋಣ ಸರ್. ಓಕೆ. ಸೊ ಇವಾಗ ಹುಬ್ಳಿ, ಧಾರವಾಡ, ಚಿಕ್ಕಮಂಗ್ಳೂರು, ಮಂಡ್ಯ, ಮೈಸೂರು, ಹಾಸನ, ಹಲಗೂರು, ಕೊಳ್ಳೇಗಾಲ, ಯಾವುದೇ ಸೈಡ್ ಇದ್ರೂ ಕೂಡ ನೀವು ಬನ್ನಿ, ಆರಾಮಾಗಿ 10,000 EMI ಕಟ್ಕೊಂಡು ಹೋಗೋ ಥರ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ. ಸಿವಿಲ್ ಚೆನ್ನಾಗಿ ಇಟ್ಕೊಳ್ಳಿ, ಯಾವುದೇ ಥರ ಚೆಕ್ ಬೌನ್ಸ್ ಮಾಡ್ಕೊಕ್ ಹೋಗ್ಬೇಡಿ ಅಷ್ಟೇ. ಯಾಕೆ ಚೆಕ್ ಬೌನ್ಸ್ ಮಾಡ್ಕೊಬೇಡಿ ಅಂದ್ರೆ ಕೇಸ್ ಸಿವಿಲ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ಅಂಥವ್ರು ಕೂಡ ಲೋನ್ ಮಾಡ್ಕೊಡ್ತೀವಿ. 2009 ಮಾಡಲು ಕೂಡ ಲೋನ್ ಮಾಡ್ಕೊಡ್ತೀವಿ, 50% ಮಾತ್ರ ಮಾಡ್ಕೊಡ್ತೀವಿ ಸರ್. ಹಳೆ ಗಾಡಿಗಳು 9 ಮಾಡಲು ಕೂಡ ಲೋನ್ ಮಾಡ್ಕೊಡ್ತೀವಿ, 50% ಮಾಡ್ಕೊಡ್ತೀವಿ. ಅಂದರೆ 12 ಅಬೋ ಇರೋ ಗಾಡಿಗಳು ಲೋನ್ ಆಗ್ತಿದ್ದು ಆ್ಯಕ್ಚುಲಿ. ಬಟ್ ಇವರು 9 ಮಾಡಲಿಂದ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಓಕೆ, ನಿಮ್ಗೆ ಕಂಫರ್ಟಬಲ್ ಆಗಿರೋದು ಲೋ ಬಜೆಟ್ ಗಾಡಿಗಳು ಹುಡುಕ್ತಾರೆ ಬನ್ನಿ. ಇಲ್ಲ ಮಾಡಲು ಗಾಡಿಗಳನ್ನ ಬೇಕು ಅಂತ ನೋಡಿ, ಆನೆ ಥರ ಇರುವಂಥ ಫಾರ್ಚುನರ್ ಗಾಡಿನ ಜಸ್ಟ್ 7,95,000 ಬೇಡ ಸರ್, 7,80,000 ಕೊಡೋಣ ತಗೊಂಡು. ಓಕೆ, 7,85,000 ರೂಪಾಯಿಗೆ ಫಾರ್ಚುನರ್ ಗಾಡಿ ಕೊಡ್ತಾ ಇದ್ದಾರೆ. ಈ ಥರ ತುಂಬ ಗಾಡಿಗಳು ಕಡಿಮೆ ಪ್ರೈಸ್ ಸಿಗ್ತಾ ಇದೆ. ಮತ್ತೆ ಆಟೋ ಚಾರ್ಜ್, ಕಮಿಷನ್ ಫಸ್ಟ್ ಕಾರ್ಸ್ ಅಲ್ಲಿ ಯಾವತ್ತೂ ತಗೊಂಡಿಲ್ಲ, ಮುಂದೆನೂ ತಗೊಳ್ಳಲ್ಲ ಸರ್. ಲೊಕೇಶನ್ ಸರ್, ಲೊಕೇಶನ್ ಒಂದು ಡಿಸ್ಪ್ಲೇ ಮೇಲೆ ಕಾಣ್ತಾರೆ ನಂಬರ್, ಎಕ್ಸಾಕ್ಟ್ ಲೊಕೇಶನ್ ಬೇಕು, ಡಿಸ್ಪ್ಲೇ ಮೇಲೆ ಕಾಣ್ತಾರೆ ನಂಬರ್, ವಾಟ್ಸಪ್ಪಲ್ಲಿ ಅಂತ ಮಾಡಿ. ಇನ್ನೂ ಕ್ಲಾರಿಟಿ ಬೇಕು ಅಂದರೆ ಈ ಕಡೆ ಸುಮ್ನಹಳ್ಳಿ ಸೈಡಿಂದ ಬರ್ತಾ ಇರೋರು ರೈಟ್ ಸೈಡ್ಗೆ ಸಿಗುತ್ತೆ ನಿಮಗೆ. ಆಪೋಸಿಟ್ ಮಾರುತಿ ನೆಕ್ಸಾ ಶೋರೂಮ್ ಇದೆ. ಸುಮ್ನಹಳ್ಳಿಯಿಂದ ಬಂದರೆ ಆಪೋಸಿಟೇ ಕಾಣುತ್ತೆ ನಿಮಗೆ. ಟುವರ್ಡ್ಸ್ ನಾಯಂಡಹಳ್ಳಿ ಕಡೆಯಿಂದ ಬರ್ತಾರೆ ನಿಮಗೆ ರೈಟ್ ಸೈಡಿಗೆ ಸಿಗುತ್ತೆ ಸರ್ ನಿಮಗೆ. ಓಕೆ. ಸೊ ಡಿಸ್ಕ್ರಿಪ್ಷನ್ ಆಗಿರ್ತೀನಿ ಎಕ್ಸಾಕ್ಟ್ ಮ್ಯಾಪ್ ಲಿಂಕು. ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ, ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ನಂಬರ್ ಅದು. ಒಂದು ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಬಂದೇಶನ್ ತಗೊಂಬಿಡಿ ಅಂತ ನಾನು ಯಾರಿಗೂ ಹೇಳೋಕ್ಕೋಗಲ್ಲ. ಬನ್ನಿ, ಇಷ್ಟವಾಗಿರೋ ಟೆಸ್ಟ್ ಡ್ರೈವ್ ಮಾಡಿ. ಇನ್ ಕೇಸ್ ಗೊತ್ತಾಗಿಲ್ಲ, ಒಬ್ಬರಲ್ಲ ಇಬ್ಬರು ಮೆಕ್ಯಾನಿಕ್ ಚೆಕ್ ಮಾಡಿಸಿ, ಇಲ್ಲ ಶೋರೂಮ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ಬೇಕಾದ್ರೆ ಗಾಡಿ ತಗೊಳ್ಳಿ. ಓಕೆನಾ? ಬನ್ನಿ ಸರ್. ಮಾರುತಿ ಸುಜುಕಿ ಎಸ್ ಕ್ರಾಸ್ 2015 ಮಾಡಲು ಡೀಸೆಲ್ ಇಂಜಿನ್ ಸರ್. ಇದು 1.6 ಇಂಜಿನ್ ಬರುತ್ತೆ ನಿಮಗೆ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಒಂದು ಶಿಫ್ಟ್ ಬಜೆಟ್ ಅಲ್ಲಿ ಗಾಡಿ ಕೊಡ್ತೀವಿ ಬನ್ನಿ ಸರ್. ಎಸ್ ಕ್ರಾಸ್ ಅದು ಡೆಲ್ಟಾ ವೇರಿಯಂಟ್, ಏರ್ ಬ್ಯಾಗ್, ABS, ನಿಮಗೆ ಇನ್ಸೆಂಟ್ ಅಡ್ಜಸ್ಟಬಲ್ ಆಟೋಮೇಟಿಕ್ ಕ್ಲೋಸರ್ ಎಲ್ಲ ಬರುತ್ತೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ವೆಹಿಕಲ್ ನಿಮಗೆ. ಪ್ರೈಸ್ ಅಷ್ಟೇ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್. ಬರೀ 4,85,000 ರೂಪಾಯಿಗೆ 15 ಮಾಡಲು ಎಸ್ ಕ್ರಾಸ್ ಕೊಡ್ತೀವಿ ಬನ್ನಿ ಸರ್. 4,85,000 ರೂಪಾಯಿಗೆ 15 ಮಾಡಲು ಎಸ್ ಕ್ರಾಸ್, ಅದು 1.6 ಡೀಸೆಲ್ ಇಂಜಿನ್. ಅದೇ ಲೋನ್ ಆಗುತ್ತಲ್ಲ? ಖಂಡಿತ ಮಾಡ್ಕೊಡೋಣ ಸರ್. ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಖಂಡಿತ ಮಾಡ್ಕೊಡೋಣ ಸರ್. ಓಕೆ. ಸಡನ್ ನೋಡೋದಾದ್ರೆ ಒಂದು ಆನೆ ಅಂತಾನೆ ಹೇಳ್ಬೋದು, ಫಾರ್ಚುನರ್ ಇದೆ. ಇದು ಯಾವ ಮಾಡಲು ಬ್ರೋ ಇದು? ಸರ್, ಒಂದು ಬಿಳಿ ಆನೆ ಅಂತಾನೆ ಕರಿಬಹುದು. ಇದು 2011 ಮಾಡಲು ಡೀಸೆಲ್ ಇಂಜಿನ್, ಮ್ಯಾನ್ಯುಯಲ್ 4x4 ಸರ್. ಸರ್, ಗಾಡಿ ಓಡಿರೋದು ಜೆನ್ಯೂನ್ ಕಿಲೋಮೀಟರ್, ಫುಲ್ ಶೋರೂಮ್ ರೆಕಾರ್ಡ್ ಇದೆ ನಿಮ್ಗೆ. ಗಾಡಿ ಓಡಿರೋದು ಬರೀ 1,10,000 ಕಿಲೋಮೀಟರ್ ಅಷ್ಟೇ ಸರ್ ಓಡಿರೋದು.
ಏನಿದೆ ಗಾಡಿ ಜೆನ್ಯೂನ್ ಕಂಡೀಷನ್ ಇದೆ ನಿಮ್ಗೆ. ಓಕೆ, ಒಳಗಡೆ ಇಂಟೀರಿಯರ್ ನೋಡಬಹುದು, ನಾಪಾ ಲೆದರ್ ಶೀಟ್ ಕವರ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ವಿತ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ವಿತ್ 4x4 ಮ್ಯಾನ್ಯುಯಲ್ ವೇರಿಯಂಟ್ ಸರ್ ಇದು. ಓಕೆ, ಸೊ ಆನೆ ನೋಡೋಕೆ ಒಂದು ಚಂದ ಅಂತ ಹೇಳ್ಬೋದು, ಯಾಕೆ ಅಂತಂದ್ರೆ ಆ ಲುಕ್ ಅಲ್ಲಿ ಕಾಣುವಂಥದ್ದು. ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ? ಒಂದು ಶಿಫ್ಟ್ ಬಜೆಟ್ ಅಲ್ಲಿ ಫಾರ್ಚುನರ್ ಕೊಡ್ತೀವಿ ಬನ್ನಿ ಸರ್. ಶಿಫ್ಟ್ ಪ್ರೈಸ್ ಅಲ್ಲಿ? ಶಿಫ್ಟ್ ಪ್ರೈಸ್ ಅಲ್ಲಿ ಏನ್ ಪ್ರೈಸ್? ಬರೀ 7,85,000 ರೂಪಾಯಿ ಈ ಗಾಡಿ ಮಾಡ್ಕೊಡ ಬನ್ನಿ ಸರ್. 7,85,000 ರೂಪಾಯಿಗೆ ಈ ಗಾಡಿ ಮಾಡ್ಕೊಡ ಬನ್ನಿ. ಅದು ಫಾರ್ಚುನರ್ನ? ಫಾರ್ಚುನರ್ ಯಾರ ಬೆಂಗಳೂರಲ್ಲಿರೋ ಈ ಗಾಡಿ ನೋಡ್ತಾ ಅಂದ್ರೆ ಬೇಕಾದ್ರೆ ನಿಮ್ ಪ್ರೊಫೈಲ್ ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರಲಿ 3 ಲಕ್ಷ ರೂಪಾಯಿ ಲೋನೇ ಮಾಡ್ಕೊಡೋಣ ಈ ಗಾಡಿಗೆ. ಇದು ಟಾಟಾ ಆಲ್ಟ್ರೋಸ್ ಎಕ್ಸೆಡ್ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಇದು, ಅದರಲ್ಲೂ ಡೀಸೆಲ್ ಇಂಜಿನ್. ಓಕೆ, ನಿಮ್ಗೆ ಡೈಮಂಡ್ ಕಟ್ ಅಲಾವಿಲ್ ಬರುತ್ತೆ, ಪ್ರೊಜೆಕ್ಟರ್ ಲೈಟ್ ಬರುತ್ತೆ ನಿಮ್ಗೆ, ಒಳ್ಳೆ ಲೆದರ್ ಸೀಟ್ ಕವರ್ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಹಾಗೆ ಕಂಪ್ನಿ ಫಿಟೆಡ್ ಸಿಸ್ಟಮ್ ಇದೆ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್ ಇದು. ಪ್ರೈಸ್ ಕೊಟ್ಬಿಡೋಣ, ಡ್ಯುಯಲ್ ಟೋನ್ ಅಲ್ಲಿ ಬರುತ್ತೆ ನಿಮ್ಗೆ ಇದು. ಪ್ರೈಸ್ ವೈಸ್ ಬರೀ 6,30,000 ರೂಪಾಯಿ ಮಾಡ್ಕೊಡೋಣ ಸರ್ ಈ ಗಾಡಿನ. ಸೊ ಲೋನ್ ಅಂತ ಬಂದ್ರೆ ಡೌನ್ ಪೇಮೆಂಟ್ ಬರೀ 50,000 ರೂಪಾಯಿ ತಗೊಂಬರ್ಲಿ ಸರ್. 50,000 ರೂಪಾಯಿ ತಗೊಂಬರೋ ಜೊತೆಗೆ ನಿಮ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್. ಮೇನ್ ನಿಮ್ ಸಿಬಿಲ್ ಸ್ಕೋರ್, ಟ್ರಾನ್ಸಾಕ್ಷನ್, ಸ್ಯಾಲ್ರಿ ಆಗಿರೋ ಅಬೌವ್ 40,000 ಸ್ಯಾಲ್ರಿ ಇದ್ರೆ ಪಕ್ಕ ಈ ಗಾಡಿಗೆ 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಲಿ ಖಂಡಿತ ಲೋನ್ ಮಾಡ್ಕೊಡೋಣ ಸರ್. ಸರ್ ಯಾರೆಲ್ಲ ಒಂದು ಮಾಡಲಲ್ಲಿ ಲೆಸ್ ಡ್ರಿವನ್ ವೆಹಿಕಲ್ ಅದೆಲ್ಲ ಆಟೋಮೆಟಿಕ್ ಇಡ್ತಾ ಇರೋನಕ್ಕೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಸರ್ ಇದು. ಶೋರೂಮ್ ಇಂದ ಇವಾಗ ಜಸ್ಟ್ ಬಂದಿರೋ ತರ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್. ಗಾಡಿ ಕಿಲೋಮೀಟರ್ ಓಡಿರೋದು ಬರೀ 20,000 ಕಿಲೋಮೀಟರ್ ಅಷ್ಟೇ ಸರ್ ಇದು. ಅಷ್ಟೇ 20,000 ಕಿಲೋಮೀಟರ್ ಓಡಿರೋದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ, ಆಟೋಮೆಟಿಕ್ VX ಆಪ್ಷನ್ ಸರ್ ಇದು, ವ್ಯಾಗ್ನರ್ ಇದು. ಪ್ರೈಸ್ ಅಷ್ಟೊಂದು ಚಾರ್ಜಿಂಗ್ ಬ್ರದರ್ ಕೊಟ್ಬಿಡೋಣ ಸರ್. ಬರೀ 4,60,000 ರೂಪಾಯಿ ಗಾಡಿ ಮಾಡ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಬರೀ 60,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಲೋನ್ ಮಾಡ್ಕೊಂಡು ತಗೊಂಡೋಗ ಸರ್ ನೀವು. ಸೂಪರ್, 20,000 ಕಿಲೋಮೀಟರ್ ಅಷ್ಟೇ ಓಡಿರೋದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ವೆಹಿಕಲ್ ಸರ್. ಬ್ರಿಜಾ ಸೋಲ್ಡ್ ಆಗಿದೆ. ಓಕೆ, XCV 500 ಸರ್ ಯಾರ ಒಂದು ಮಾಡಲ್ ಅಲ್ಲಿ 7 ಸೀಟರ್ ವಿತ್ ಶೋರೂಮ್ ಇಷ್ಟಿರೋ ಗಾಡಿ, ಒಳ್ಳೆ ಫ್ಯೂಚರಿಸ್ಟಿಕ್ ಗಾಡಿ ನೋಡ್ತಾ ನಮಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಇದು. 2017 ಮಾಡಲು XCV 500, ಅದು W8 ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಗಾಡಿ ಅಂತೂ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಒಂದ್ಸತಿ ಇಂಟೀರಿಯರ್ ನಿಮಗೆ ಸೀಟ್ ಕವರ್ ತೋರಿಸಿ ಸರ್, ಒಂಚೂರು ವೇರಿಯಂಟರ್ ಆಗಿಲ್ಲ, ವೆರಿ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ವಿತ್ ಪುಷ್ ಸ್ಟಾರ್ಟ್ ಬರುತ್ತೆ ಇದು, ಡ್ಯುಯಲ್ 8 ಏರ್ ಬ್ಯಾಗ್ ಬರುತ್ತೆ ಗಾಡಿಲಿ ಸರ್ ಇದು. 8 ಏರ್ ಬ್ಯಾಗು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಹಿಲ್ ಡಿಸೆಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಪ್ರತಿಯೊಂದು ಫ್ಯೂಚರ್ ಇದೆ ಗಾಡಿಲಿ. ಪ್ರೈಸ್ ಅಷ್ಟೇ ಸರ್, ಬರೀ 8,45,000 ರೂಪಾಯಿ ಫೈನಲ್ ಟು ಫೈನಲ್ ಗಾಡಿ ಮಾಡ್ಕೊಡ್ತೀವಿ ಬನ್ನಿ ಸರ್. 8,45,000 ರೂಪಾಯಿ. ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 1,00,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಗಾಡಿಗೆ ಲೋನ್ ಮಾಡ್ಕೊಡೋಣ ಸರ್. ಓಕೆ, i20 ವೈಟ್ ಕಲರ್ ಸರ್. i20 ವೈಟ್ ಕಲರ್ 2015 ಮಾಡಲು ಡೀಸೆಲ್ ಇಂಜಿನ್ ಆಸ್ತಾ ಸರ್, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಇದು. ಗಾಡಿ ಕೂಡ ಅಷ್ಟೇ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ನಾವು ಪರ್ಸನಲ್ ಯೂಸ್ ಮಾಡಿದೀವಿ, ಏನಿಲ್ಲ ಅಂದ್ರೆ ಒಂದು 20+ ಮೈಲೇಜ್ ಬಂದಿದೆ ಸರ್ ನಮ್ಗೇನೆ ಇದು. ಅದು ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ ಸರ್ ನಮಗೆ. ಗಾಡಿ ಕೂಡ ಒರಿಜಿನಲ್ ಕಂಡೀಷನ್ ಇದೆ, ವಿತ್ ಇಂಟೀರಿಯರ್ ಅಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ, ಒಳ್ಳೆ ನಾಪಾ ಲೆದರ್ ಸೀಟ್ ಕವರ್ ಎಲ್ಲ ಇದೆ. ಗಾಡಿ ಅಷ್ಟೇ ಸರ್, ಕ್ಲಾಸ್ ಕಂಡೀಷನ್ ಇದೆ ಸರ್ ಇದು. ಓಕೆ, ಪ್ರೈಸ್ ಅಂತ ಹೇಳೋದಾದ್ರೆ ಪ್ರೈಸ್ ವೈಸ್ ಹೋಗ್ತೀರಾ ಅಂದ್ರೆ ಒಂದು ಕಮ್ಮಿ ಬಜೆಟ್ ಕೊಟ್ಬಿಡೋಣ ಸರ್. ಬರೀ 4,90,000 ರೂಪಾಯಿ ಈ ಗಾಡಿ ಮಾಡ್ಕೊಡೋ ಮನಿ ಸರ್. ಯಾವ ಮಾಡಲು? 15 ಮಾಡಲು ಸೆಕೆಂಡ್ ಓನರ್ ಡೀಸೆಲ್. ಬ್ರೋ ಇದ್ಯಾವುದು ಬ್ರೋ? ಗಾರ್ಜಿಲಾ? ಇಲ್ಲಿ ನೋಡಿದ್ರೆ ಆನೆ ಐತೆ, ಇಲ್ಲಿ ನೋಡ್ರೆ ಗಾರ್ಜಿಲಾ ಇದೆ, ಇಷ್ಟು ಉದ್ದ ಇರೋದು. ಹೌದು ಸರ್, ಅದು ಲೋ ಬಜೆಟ್ ಅಲ್ಲಿ ಇದೆ ಇದು. ಒಂದು ಲೋ ಬಜೆಟ್ ಅಲ್ಲಿ 7 ಸೀಟರ್ ಗಾಡಿ ನೋಡ್ತಾ ಇರೋರಿಗೆ ಅದು ಡೀಸೆಲ್ ಗಾಡಿ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಅದು ಫ್ಯಾನ್ಸಿ ವೆಹಿಕಲ್ ವಿತ್ ಫ್ಯಾನ್ಸಿ ನಂಬರ್ ಸರ್ ಇದು. ಅಲ್ಲ, ಈ ಗಾಡಿ ನೋಡಿದ್ರೆ ಮಾರಾಕೋದು ಹೊಸಿ ದೂರ ಅದ. ಏನಿಲ್ಲ ಅಂದ್ರೆ ನೀವು ಈ ಕಡೆ ಕೂತ್ಕೊಳ್ತಾ ಅಂದ್ರೆ 10-11 ಜನ ಆರಾಮಾಗಿ ಕೂತ್ಕೊಂಬ ಸರ್ ಗಾಡಿಲಿ. ಅಷ್ಟು ಜನ ಸ್ಪೇಷಿಯಸ್ ಇದೆ ಒಳಗಡೆ. 2005 ಮಾಡಲು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಸರ್ ಇದು. FC 2030 ವರೆಗೂ FC ರನ್ನಿಂಗ್ ಇದೆ, ಒಳ್ಳೆ ಕಂಡೀಷನ್ ಇದೆ ಗಾಡಿ ಇದು. ಟೈರ್ ಕಂಡೀಷನ್ ಕೂಡ ಅಷ್ಟೇ ಸಖತ್ತಾಗಿದೆ. ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ ನಿಮಗೆ, ವಿತ್ ರೂಫ್ AC ಕೂಡ ಬರುತ್ತೆ ನಿಮಗೆ ಗಾಡಿಲಿ. ಇದು 4x2 ಇದು ಸರ್ ಇದು. 4x2 ಒಂದು ಲೋ ಬಟಲ್ ಗಾಡಿ ಕೊಟ್ಬಿಡೋಣ ಸರ್. ಒಂದು 5 ಮಾಡಲು ಶಿಫ್ಟ್ ಹೋಗ್ತೀರ ಅಂದ್ರೆ ಒಂದು 2 ಲಕ್ಷ ಕೊಡ್ಬೇಕಾಗುತ್ತೆ. ಅದಕ್ಕೆ ಒಂದು 50,000 ರೂಪಾಯಿ ಸೇರ್ಸ್ಕೊಂತ ಬನ್ನಿ ಸರ್, ಈ ಗಾಡಿ ಕೊಟ್ಬಿಡೋಣ ಸರ್. 2,80,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ಬನ್ನಿ ಸರ್. 2,80,000 ರೂಪಾಯಿಗೆ ಫೋರ್ಡ್ ಎಂಡೆವರ್, ಅದು 5 ಮಾಡಲು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ. ಡಸ್ಟರ್ ಸರ್. ಸರ್ ಇದು 2013 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಇಂಜಿನ್ ಸರ್ ಇದು. ನಿಮ್ಗೆ 85 PS ಬರುತ್ತೆ. ನಿಮ್ಗೆ ಮೈಲೇಜ್ ಹೋಗ್ತಾರೆ ಅಂದ್ರೆ ಏನಾದ್ರು ಒಂದು 18 to 20+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಗಾಡಿನ. ಗಾಡಿಲಿ ನೋಡ್ಬೋದು ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಒಳ್ಳೆ ಲೆದರ್ ಸೀಟ್ ಕವರ್ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ ನಿಮಗೆ, ವಿತ್ ರೇರ್ ವೈಫರ್, ರೇರ್ ಡಿಫರ್ ಕೂಡ ಬರುತ್ತೆ. ಗಾಡಿ ಕೂಡ ಹಂಗೆ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಪ್ರೈಸ್ ವೈಸ್ ಹೋಗ್ತೀರ ಅಂದ್ರೆ ಒಂದು 3,55,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ಬನ್ನಿ ಸರ್. ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 50,000-80,000 ರೂಪಾಯಿ ಡೌನ್ ಪೇಮೆಂಟ್ ಗಾಡಿ, ಈ ಗಾಡಿ ಕೂಡ ಲೋನ್ ಮಾಡ್ಕೊಡೋಣ ಸರ್. ಸರ್ ಹೋಂಡಾ ಜಾಜು, ಅದರಲ್ಲೂ ಡೀಸೆಲ್ ಇಂಜಿನ್ ಸರ್ ಇದು. ಒಂದು ಮಾಡಲ್ ಸಿಂಗಲ್ ಡೀಸೆಲ್ ಗಾಡಿ ನೋಡ್ತಾ ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್ ಬರುತ್ತಲ್ಲ. ಒಳ್ಳೆ ಮೈಲೇಜ್ ಹೌದು ಸರ್, ಖಂಡಿತ 20-22 ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ ಜಸ್ಟ್ 70,000 ಕಿಲೋಮೀಟರ್ ಅಷ್ಟೇ ಓಡಿರೋದು ಸರ್ ಇದು. ಓಕೆ, ನೀವು ವಾಕಿಂಗ್ ಕ್ಲೀನರ್ ಎಲ್ಲ ಮಾಡ್ಬಿಟ್ಟಿದ್ದೀರಾ? ಹೌದು ಸರ್. ಏನು ಕ್ಲೀನ್ ಮಾಡಕ್ಕ ಸರ್? ಇದು 2015 ಮಾಡಲ್. ಕಾರ್ ತಗೊಂಡ್ರೆ ಫ್ರೀ ಕೊಡ್ತೀರಾ ಏನಾದ್ರು ಮಡಗಿರೋದಕ್ಕೆ?
ನಮ್ದಲ್ಲ ಮತ್ತೆ ಸುಮ್ಮನೆ ಮಡಗಿದ್ದೀರಾ ಅಲ್ಲಿ? ಇದು ಬೇರೆ ಇಂಟೀರಿಯರ್ ಮಾಡ್ಕೋಗಿದ್ದಾರೆ. ಸರಿ ಹೇಳಿ ಬ್ರೋ ಹಾಗೆ. ಸರ್ ಇದು 2015 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಸರ್. ಇದು ನಿಮ್ಗೆ ID ಟೆಕ್ ಇಂಜಿನ್ ಬರುತ್ತೆ ನಿಮ್ಗೆ. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಕನೆಕ್ಷನ್ ಬರೀ 77,000 ಕಿಲೋಮೀಟರ್ ಅಷ್ಟೇ ಓಡಿರೋದು ನಿಮ್ಗೆ. ಪ್ರೈಸ್ ವೈಸ್ ಹೋಯ್ತೀರ ಅಂದ್ರೆ 3,90,000 ರೂಪಾಯಿ ಗಾಡಿ ಮಾಡ್ಕೊಡೋ ಬನ್ನಿ ಸರ್. ಓಕೆ ಟಾಟಾದಿದು ಸರ್ ಟಾಟಾ ಬೋಲ್ಟ್ ಇದು ಸರ್ 2015 ಮಾಡಲು ಸೆಕೆಂಡ್ ಓನರ್. ಇದು ಅಷ್ಟೇ ವಿತ್ ಶೋರೂಮ್ ರೆಕಾರ್ಡ್ ಇರೋ ವೆಹಿಕಲ್ ಇದು. ಈ ಎಕ್ಸ್ಟ್ರೀ ಟಾಪ್ ಅಂಡ್ ವೇರಿಯಂಟ್, ಡ್ಯುಯಲ್ ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ವಿತ್ ಟಾಕಿಂಗ್ ವರ್ಷನ್ ಕೂಡ ಬರುತ್ತೆ ಸರ್. ಇದು ವಾಯ್ಸ್ ಕಮೆಂಟ್ ಕೂಡ ಇದೆ ಗಾಡಿಯಲ್ಲಿ. ಲೆದರ್ ಶೀಟ್ ಕವರ್ ಇದೆ, ಕಂಪ್ನಿ ಮ್ಯಾಗ್ವಿಲ್ ಕೂಡ ಇದೆ ನಿಮ್ಗೆ. ಹಾಗೆ ನಿಮ್ಗೆ ಒಂದು 60 to 80% ಟೈರ್ ಕಂಡೀಷನ್ ಕೂಡ ಇದೆ. ಪೆಟ್ರೋಲ್ ಇಂಜಿನ್ ಸರ್ ಇದು. ವಾಯ್ಸ್ ಕಮೆಂಟ್ ಅಂದ್ರೆ ಯಾವ ಥರ ವರ್ಕ್ ಆಗುತ್ತೆ ಸರ್? ಇವಾಗ ಏನಾದ್ರು ಕಾಲ್ ಮಾಡಬೇಕು, ಕಾಲ್ ಟು ಈ ನಂಬರ್ ಅಂತ ಹೇಳ್ತಾರಲ್ಲ, ಆ ಥರ ವರ್ಕ್ ಆಗುತ್ತೆ ಸರ್ ಈ ಗಾಡಿ. ಇನ್ ನಂಬರ್ ಯಾವ್ದೋ ಹೆಂಗಂದ್ರೆ ಸಿರಿ ತರ ಅಂತ. ಹೌದು ಸರ್, ಸಿರಿ ಗೂಗಲ್ ಜೆಮಿನಿ ಇರುತ್ತಲ್ಲ ಆ ಥರ ಸರ್ ಇದು. ಓಕೆ ಪ್ರೈಸು ಸರ್ ಬರೀ 3,49,000 ರೂಪಾಯಿ ಗಾಡಿ ಮಾಡ್ಕೊಂಡು ಬನ್ನಿ ಸರ್. ಲೋನಲ್ಲಿ ನೋಡ್ತೀರಾ ಅಂದ್ರೆ ಬರೀ 40,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ ಸರ್. ಓಕೆ ಸೇಮ್ ಇನ್ನೊಂದಿದೆ, ಇದೊಂದು ಟಾಟಾ ಜೆಸ್ಟ್ ಸರ್. ಇದು ಡೀಸೆಲ್ ಇಂಜಿನ್ ಸರ್. 2016 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಈ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಕೇಳಿದ್ವಿ. ಇಲ್ಲಿ ಸಿಂಗಲ್ ಓನರ್ ಜೊತೆ ಡೀಸೆಲ್ ಒಂದೇ ಜಾಸ್ತಿ ಕೇಳಿಸ್ತಾರೆ. ಹೌದು ಸರ್, ಮೈಲೇಜ್ ಜಾಸ್ತಿ. ಸಿಂಗಲ್ ಓನಲ್ಲಿ ಮೈಲೇಜ್ ಬರೋ ಗಾಡಿಗಳು ನೋಡ್ತಾ ಇರ್ತಾರೆ, ಅದರಲ್ಲೂ ಡೀಸೆಲ್ ಗಾಡಿ ನೋಡ್ತಾ ಇರ್ತಾರೆ ನಮ್ಮ ವೀಕ್ಷಕರು. ಅವ್ರಿಗೆ ಅಂತಾನೆ ಟ್ರಸ್ಟ್ ಕಾರ್ಸ್ ಅಲ್ಲಿ ನಮ್ಮಲ್ಲಿರೋ ಗಾಡಿಗಳೆಲ್ಲ ಡೀಸೆಲ್ ಇಂಜಿನ್ ಗಾಡಿಗಳೇ ಸರ್. ಓಕೆ ಇದು 2016 ಮಾಡಲು ಸಿಂಗಲ್ ಓನರ್ ಸರ್ ಇದು. ಬಾಡಿ ಲೈನ್ ಕೂಡ ನೋಡ್ಬೋದು ನಿಮ್ಗೆ. ಒಳ್ಳೆ ಲೆದರ್ ಶೀಟ್ ಕವರ್ ಇನ್ಸ್ಟಾಲ್ ಆಗಿದೆ ನಿಮ್ಗೆ. ಹಾಗೆ ಫ್ರಂಟ್ 2 ಡೋರ್ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಡೀಸೆಲ್ ಇಂಜಿನ್. ಮೈಲೇಜ್ ವೈಸ್ ಹೋಗ್ತೀರ ಅಂದ್ರೆ ಏನಿಲ್ಲ ಅಂದ್ರೆ ಒಂದು 18ರಿಂದ 20 ಮೇಲೆ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ವಾರ್ಟರ್ ಜೆಟ್ ಇಂಜಿನ್ ಬರುತ್ತೆ. ಪ್ರೈಸ್ ವೈಸ್ ಹೋಗ್ತೀರ ಅಂದ್ರೆ ಬರೀ 3,70,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ಬನ್ನಿ ಸರ್. ಸ್ಕೋಡಾ ರ್ಯಾಪಿಡ್ ಇದೆ ಹೇಳಿ ಬ್ರೋ ಹಾಗೆ. ಸರ್ ಇದು ಸ್ಕೋಡಾ ರ್ಯಾಪಿಡ್ ಒಂದು ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಆಂಬಿಷನ್ ಪ್ಲಸ್ 2012 ಮಾಡಲು ಡೀಸೆಲ್ ಇಂಜಿನ್ ಸರ್. ಇದು ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ಸರ್ ಈ ಗಾಡಿನ. ಏನ್ ಪ್ರೈಸ್ ಅಲ್ಲಿ? ಬರೀ 3,30,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ಬನ್ನಿ ಸರ್. ಓಕೆ ಮೈಲೇಜ್ ಎಷ್ಟು ಬರ್ಬೋದು ಬ್ರೋ? ಸರ್ ಮೈಲೇಜ್ ಎಷ್ಟು ಹೋಗ್ತಿರೋದು ಆಲ್ಮೋಸ್ಟ್ ಏನಿಲ್ಲ ಒಂದು 20+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡೋದು ಸರ್. ಡಿಪೆಂಡಿಂಗ್ ಆನ್ ಡ್ರೈವಿಂಗ್, ನೀವು ಹೆಂಗ್ ಡ್ರೈವ್ ಮಾಡ್ತೀರಾ ಹಂಗೆ ಡ್ರೈವ್ ಬರುತ್ತೆ ಸರ್ ಮೈಲೇಜ್. ಇದು ಒಂದು ಲೋ ಬೈಟ್ ಅಲ್ಲಿ ಡೀಸೆಲ್ ಗಾಡಿ ಸೆಡನ್ ವೆಹಿಕಲ್ ನೋಡ್ತಾ ಇರೋರಿಗೆ ಅವ್ರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಇದು ಸರ್. ಇದು 2006 ಮಾಡಲು ಡೀಸೆಲ್ ಇಂಜಿನ್ ವರ್ನಾ ಸರ್. ಇದು 1.6 ಡೀಸೆಲ್ ಇಂಜಿನ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇದೆ. ಲೋ ಬೈಟ್ ಆದ್ರೆ ಮ್ಯಾಗ್ವಿಲ್ ಕೂಡ ಇದೆ. ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಸರ್. ಲೋ ಬೈಟ್ ಅಲ್ಲಿ ಸೆಡಾನ್ ವೆಹಿಕಲ್ 1,95,000 ರೂಪಾಯಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಕೊಡ್ತೀವಿ ಬನ್ನಿ ಸರ್. FC ಇನ್ಶೂರೆನ್ಸ್ ಎಲ್ಲ ಪ್ರತಿಯೊಂದು ರನ್ನಿಂಗ್ ಇದೆ ಸರ್ ಗಾಡಿಲಿ. ಸರ್ ಯಾರೆಲ್ಲ ಒಂದು ಲೋ ಬೈಟ್ ಅಲ್ಲಿ ಮಾಡ್ಲೋ ಗಾಡಿ, ಒಳ್ಳೆ ಫ್ಯೂಚರಿಸ್ಟಿಕ್ ಗಾಡಿ ನೋಡ್ತೀರಾ ಅಂದ್ರೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಸರ್. ಇದು ಸೇಮ್ ಡೆಸ್ಟರ್ ಅಲ್ಲಿ ಏನ್ ಇಂಜಿನ್ ಬರುತ್ತೆ ಅದೇ ಇಂಜಿನ್ ಬರುತ್ತೆ ನಿಮ್ಗೆ. ರೆನಾಲ್ಟ್ ಕ್ಯಾಪ್ಚರ್ ಫ್ಲಾಟ್ ಅಂಡ್ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್, ಅದ್ರಲ್ಲಿ 4 ಏರ್ ಬ್ಯಾಗ್ ಬರುತ್ತೆ ಸರ್ ಈ ಗಾಡಿಲಿ ನಿಮ್ಗೆ. ಪ್ರೊಜೆಕ್ಟ್ ರೆಡ್ ಲೈಟ್ ಬರುತ್ತೆ, ಹಾಗೆ ಕಂಪ್ನಿ ಫೇಡ್ ಅಲಾಯ್ಸ್ ಬರುತ್ತೆ ನಿಮ್ಗೆ ಸೈಡ್ ಅಲ್ಲಿ ಫುಟ್ ರೆಸ್ಟ್ ಕೂಡ ಇನ್ಸ್ಟಾಲ್ ಆಗಿದೆ. ವಿತ್ ನಿಮ್ಗೆ ಇದು ಟಾಪ್ ಅಂಡ್ ಪುಷ್ ಸ್ಟಾರ್ಟ್ ಬರುತ್ತೆ ಸರ್. ಇದು ವಿತ್ ರಿವರ್ಸ್ ಕ್ಯಾಮ್ರಾ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ವಿತ್ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ನಿಮ್ಗೆ ಶೀಟ್ ಅಲ್ಲಿ ಏರ್ ಬ್ಯಾಗ್ ಬರುತ್ತೆ. ಒಳ್ಳೆ ಫ್ಯಾನ್ಸಿ ವೆಹಿಕಲ್ ಸರ್ ಇದು. ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು ನಿಮ್ಗೆ. ಅದರಲ್ಲೂ ಕೂಡ ವಿತ್ ಜೆನ್ಯೂನ್ ಶೋರೂಮ್ ರೆಕಾರ್ಡ್ ಇರೋ ವೆಹಿಕಲ್ ಸರ್ ಇದು. ಬರೀ ಡೀಸೆಲ್ ಇಂಜಿನ್ ಅಲ್ಲಿ ನಮ್ಮಲ್ಲಿ ಇವಾಗ ಗಾಡಿ ತೋರಿಸೋದಲ್ಲ ಸಿಂಗಲ್ ಸೆಕೆಂಡ್ ಓನರ್, ಅದರಲ್ಲೂ ಶೋರೂಮ್ ಮೇಂಟೆನೆನ್ಸ್ ಇರೋ ಗಾಡಿಗಳೇ ಸರ್ ನಮ್ಮಲ್ಲಿ ಇರೋದು ಇವತ್ತು. ಬರೀ ಪ್ರೈಸ್ ವೈಸ್ ಹೋಗ್ತೀರಾ ಅಂದ್ರೆ ಎಷ್ಟು ಕೂಡ ಹೇಳಿ ಸರ್, ಇಷ್ಟ ಲಕ್ಸುರಿ ಇರೋ ಗಾಡಿನ. ಓಕೆ ಯಾವ ಮಾಡಲ್ ಹೇಳಿದ್ರಲ್ಲ? 18 ಮಾಡಲು ಸರ್ ಇದು. 2018 ಮಾಡಲ್, 2018 ಮಾಡಲು ಗಾಡಿ. ಸೊ ಏನ್ ಪ್ರೈಸ್ ಕೊಟ್ ಮಾಡಿದ್ದೀರಾ? ಬರೀ 5,99,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ಬನ್ನಿ ಸರ್. 5,99,000 ರೂಪಾಯಿಗೆ ಒಳ್ಳೆ ಫ್ಯೂಚರಿಸ್ಟಿಕ್ ಗಾಡಿ ಮಾಡ್ಕೊಡ್ತೀವಿ. ಟಾಪ್ ಅಂಡ್ ಸೇಮ್ ಡೆಸ್ಟರ್ ಅಲ್ಲಿ ಏನ್ ಇಂಜಿನ್ ಬರುತ್ತೆ ಅದೇ ಇಂಜಿನ್ ಬರುತ್ತೆ ಈ ಗಾಡಿಲಿ. ಸೊ ಇವೆಲ್ಲ ಮೈಲೇಜ್ ಎಷ್ಟು ಬರ್ಬೋದು ಸರ್? 20+ ಆರಾಮಾಗಿ ಬರುತ್ತೆ ಸರ್ ಈ ಗಾಡಿ. ಇದು XUV 300 ಹೇಳಿ ಬ್ರೋ ಹಾಗೆ. XUV 300 2019 ಮಾಡಲು ಡೀಸೆಲ್ ಇಂಜಿನ್ ಸರ್. ಗಾಡಿಲಿ ಫಿಟ್ಟಿಂಗ್ಸ್ ವರ್ತೆ ನಿಮ್ಗೆ ಆಲ್ಮೋಸ್ಟ್ ಒಂದು 80 to 1 lakh ವರ್ಗೂ ವರ್ತಾ ಇದೆ ನಿಮ್ಗೆ. ಅಲಾಯ್ ವೀಲ್ ನೋಡಿ ಹೆಂಗಿದೆ, ಫ್ಯಾನ್ಸಿ ಅಲಾಯ್ ವೀಲ್ ಇದೆ ನಿಮ್ಗೆ. ಬ್ರೋ ಏನ್ ಬ್ರೋ ಇದು ಲೈಟಾ ಏನಿದು ಹಿಂಗ್ ಒಳಗೆ? ಕೂಲಿಂಗ್ ಪೇಪರ್ ಸರ್ ಅದು ಹೆಂಗಿದೆ ನೋಡಿ ಒಂಥರ. ಕೂಲಿಂಗ್ ಪೇಪರ್ ರೆಡ್ ಆಕಾಶ ಇದು ಅನ್ಲಾಕ್ ಮಾಡ. ಏನ್ ಬ್ರೋ ಒಳಗೆ ರೆಡ್ ಹಂಗ ಐತೆ ಲೈಟ್ ತರ. ಕೂಲಿಂಗ್ ಪೇಪರ್ ಏನು ಇಲ್ಲ ನೋಡಿ, ಕೂಲಿಂಗ್ ಪೇಪರ್ ರೆಡ್ ತರ. ಕೂಲಿಂಗ್ ಪೇಪರ್ ನಿಮ್ಗೆ ಹೀಟ್ ರಿಡಕ್ಷನ್ ಅಂತೂ ಸಖತ್ತಾಗಿ ರಿಡಕ್ಷನ್ ಆಗುತ್ತೆ ನಿಮ್ಗೆ. ವಿತ್ ನಾಪಾ ಸೀಟ್ ಕವರ್ ಕೂಡ ಇನ್ಸ್ಟಾಲ್ ಆಗಿದೆ ನಿಮ್ಗೆ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಂದ್ರೆ ಡೀಸೆಲ್ ಇಂಜಿನ್ ಆದ್ರೂ ಸಖತ್ ಸ್ಮೂತ್ ಇದೆ ಸರ್ ಗಾಡಿ. ಇದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಪ್ರೀವಿಯಸ್ ಕಸ್ಟಮರ್. ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ಸರ್ ಈ ಗಾಡಿನ. ಇದನ್ನ ಲೈಟ್ ಹೋಯ್ತೈತೆ ಅನ್ಕೊಂಡ್ಬಿಟ್ಟೆ, ಲೈಟ್ ಅಲ್ಲಿ ನೋಡ್ಬೋದು. ಹೌದು ಸರ್, ಅದು ವೈಟ್ ಕಲರ್ ವಿತ್ ಫ್ಯಾನ್ಸಿ ಮ್ಯಾಗ್ವಿಲ್ ಕೂಡ ಇದೆ ನಿಮ್ಗೆ. ಗಾಡಿ ಕೂಡ ಅಷ್ಟೇ ನೀಟ್ ಆಗಿದೆ ಸರ್ ಇದು ನಿಮ್ಗೆ. ಪ್ರೈಸ್ ವೈಸ್ ಹೋಯ್ತಿರಂದ್ರೆ ಒಂದು 7,15,000 ರೂಪಾಯಿ ಗಾಡಿ ಮಾಡ್ಕೊಂಡು ಬನ್ನಿ ಸರ್. ಅದು 19 ಮಾಡಲು ಡೀಸೆಲ್ ಇಂಜಿನ್ ಸರ್. ಇದು ಮುಂದೆ ಬಂದ್ರೆ ಸ್ಲೈಟ್ಲಿ ಏನಾದ್ರು ಲೈಟ್ಲಿ ಒಂದು 5,000 10,000 ಅಷ್ಟೇ ಸರ್. ಎಲ್ಲ ಗಾಡಿ ಕೇಳಕ್ ಹೋಗಬೇಡಿ, ಕೆಲವೊಂದು ಗಾಡಿಗಳು ಮಾತ್ರ ಒಂದು 5,000 10,000 ರೂಪಾಯಿ ಮಾಡ್ಕೊಡೋಣ ಸರ್. ಸರ್ i20 2014 ಮಾಡಲು ಎಲೈಟ್ ಶೇಪ್ ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್ ಡೀಸೆಲ್ ಇಂಜಿನ್. ಇದು ಮಾರ್ಕೆಟ್ ಆಫ್ಟರ್ ಮಾರ್ಕೆಟ್ ಫ್ಯಾನ್ಸಿ ಮ್ಯಾಗ್ವಿಲ್ ಕೂಡ ಇದೆ ನಿಮ್ಗೆ. ಒಂದು ಟೈರ್ ಕಂಡೀಷನ್ ನೋಡ್ತೀರಾ, ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಕೂಡ ಇದೆ. ಡೀಸೆಲ್ ಇಂಜಿನ್ ವಿತ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಲೆದರ್ ಶೀಟ್ ಕವರ್ ಇನ್ಸ್ಟಾಲ್ ಇದೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ವಿತ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ ಸರ್. ವಿತ್ ಗಾಡಿ ಜೆನ್ಯೂನ್ ಶೋರೂಮ್ ರೆಕಾರ್ಡ್ ಓಡಿರೋದು ನಿಮ್ಗೆ. ಪ್ರೈಸ್ ವೈಸ್ ಹೋಗ್ತಿರೋ ಚಾಲೆಂಜಿಂಗ್ ಪ್ರೈಸ್ ಕೊಟ್ಬಿಡೋಣ ಸರ್.
ಬರೀ 4,45,000 ರೂಪಾಯಿಗೆ ಈ ಗಾಡಿ ಮಾಡ್ಕೊಡ ಬನ್ನಿ ಸರ್. 4,45,000 ರೂಪಾಯಿಗೆ Elite 820 ಡೀಸೆಲ್ ಗಾಡಿ ಕೊಡ್ತೀವಿ ಬನ್ನಿ ಸರ್. ಯಾವ ಮಾಡಲು? 14 ಮಾಡಲು ಸರ್ ಇದು. ಓನರು ಥರ್ಡ್ ಓನರ್ಶಿಪ್ ಆಗಿದೆ ಸರ್. ಇದು 2020 ಮಾಡಲು. ಯಾರ್ಯಾರ ಒಂದು ಮಾಡಲಲ್ಲಿ ಡೀಸೆಲ್ ಗಾಡಿ ನೋಡ್ತಾ ಇರೋರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಅದರಲ್ಲೂ BS4 ಇಂಜಿನ್ ಬರುತ್ತೆ ನಿಮಗೆ. ಸಿಂಗಲ್ ಓನರು, ಅದರಲ್ಲೂ ಡಾಕ್ಟರ್ ಮೇಂಟೈನ್ ಮಾಡಿರೋ ಗಾಡಿ ಸರ್ ಇದು. Hyundai ಅವರ ಡೀಸೆಲ್ ಇಂಜಿನು, S ವೇರಿಯಂಟ್ ನಿಮಗೆ. ಗಾಡಿ ಕೂಡ ಅಷ್ಟೇ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್ ಇದು. ನಿಮಗೆ ಮೈಲೇಜ್ ಏನಿಲ್ಲ ಅಂದ್ರೆ ಒಂದು 22-23ವರೆಗೂ ಮೈಲೇಜ್ ಬರುತ್ತೆ ಸರ್ ಈ ಗಾಡಿ ಇದು. ಹೌದಾ? ಅದು ಸಡನ್ ವೆಹಿಕಲ್. ಯಾರ ಲೋ ಮಾಡಲಲ್ಲಿ ಬಜೆಟಲ್ಲಿ ಡೀಸೆಲ್ ಗಾಡಿ ನೋಡ್ತೀರ ಅಂದ್ರೆ ಬೆಸ್ಟ್ ಗಾಡಿ ಅಂತಾನೆ ಸಜೆಸ್ಟ್ ಮಾಡ್ಬೋದು ಸರ್ ಇದನ್ನ. ಪ್ರೈಸು ಬರೀ 5,90,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ಬನ್ನಿ ಸರ್ ಇದನ್ನ. ಲೋನು ಅಂತ ಬಂದ್ರೆ ಸರ್ ಬೇಕಾದ್ರೆ ನೀವು ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿಗೆ ಲೋನ್ ಮಾಡ್ಕೊಡೋಣ ಸರ್. ಬಲೆನೋ ಇದೆ ಅದೇ ತರ ಸರ್. ಬಲಿನೋ ಇದು 2016 ಮಾಡಲು, ಸಿಂಗಲ್ ಓನರು. ಆಲ್ಫಾ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ನಿಮಗೆ. ಪ್ರೊಜೆಕ್ಟ್ ರೆಡ್ ಲೈಟ್ ಬರುತ್ತೆ ವಿತ್ ಪುಷ್ ಸ್ಟಾರ್ಟ್ ಬರುತ್ತೆ ನಿಮಗೆ. ಲೆದರ್ ಶೀಟ್ ಕವರ್ ಕೂಡ ಇದೆ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ವಿತ್ ಜೆನ್ಯೂನ್ ಶೋರೂಮ್ ರೆಕಾರ್ಡ್ ಇರೋ ವೆಹಿಕಲ್ ಸರ್ ಇದು ಅಷ್ಟೇ. ವಿತ್ ಜೆನ್ಯೂನ್ ಕಿಲೋಮೀಟರ್ ಏನು ನೋಡಿದೆ ಕಿಲೋಮೀಟರ್ ಜೆನ್ಯೂನ್ ಇದೆ. ಅದರಲ್ಲೂ ಡೀಸೆಲ್ ಇಂಜಿನ್ ಸರ್. ಮಾರ್ಕೆಟಲ್ಲಿ ನಿಮಗೆಲ್ಲ ಪೆಟ್ರೋಲ್ ಗಾಡಿಗೆ ಪ್ರೈಸ್ ಹೇಳ್ತಾ ಇರ್ತಾರೆ. ಅದೇ ಪ್ರೈಸ್ ಇಟ್ಕೊಂಬನ್ನಿ. ಟ್ರಸ್ಟ್ ಕಾರ್ಸ್ಗೆ ಡೀಸೆಲ್ ಗಾಡಿ ಕೊಡ್ತೀವಿ ಬರೀ 5,90,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ಬನ್ನಿ ಸರ್. ಸರ್ ಇದು Hyundai ಗ್ರ್ಯಾಂಡ್ ಐಟನ್ 2014 ಮಾಡಲು, ಸ್ಪೋರ್ಟ್ಸ್ ಆಪ್ಷನಲ್ಲು ವಿತ್ ಪುಷ್ ಸ್ಟಾರ್ಟ್ ಬರುತ್ತೆ ನಿಮಗೆ. ಹಾಗೆ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಇದೆ ವಿತ್ ರಿವರ್ಸ್ ಕ್ಯಾಮ್ರಾ ಇದೆ. ಆಟೋಮೆಟಿಕ್ ಕ್ಲೋಸರ್ ಕೂಡ ಇದೆ ನಿಮಗೆ. ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ಕೂಡ ಅಷ್ಟೇ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್ ಇದು. ಅದು ಪುಷ್ ಬಟನ್ ಸ್ಟಾರ್ಟ್. ಜಸ್ಟ್ 80,000 ಕಿಲೋಮೀಟರ್ ಅಷ್ಟೇ ಡ್ರೈವನ್ ಆಗಿರೋದು. ಪೆಟ್ರೋಲ್ ಇಂಜಿನ್ ಸರ್ ಇದು. ಪ್ರೈಸ್ ಬ್ರೋ ಸರ್ ಪ್ರೈಸ್ ವೈಸ್ ಹೋಯ್ತೀರಾ ಅಂದ್ರೆ ಒಂದು 3,85,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ಬನ್ನಿ ಸರ್. ಲೋನ್ ಆಗುತ್ತೆ ಖಂಡಿತ ಲೋನ್ ಮಾಡ್ಕೊಡ. ನಿಮ್ಮ ಪ್ರೊಫೈಲ್ ಚೆನ್ನಾಗೈತೆ ಅಂದ್ರೆ ಒಂದು 60,000-80,000 ರೂಪಾಯಿ ನಿಮ್ಮ ತಗೊಂಬನ್ನಿ ಡೌನ್ ಪೇಮೆಂಟ್ ಖಂಡಿತ ಲೋನ್ ಮಾಡ್ಕೊಡೋಣ ಸರ್. ನಮ್ಮ ಪೋಲೋ ಇದೆ ಇದೇಳಿ ಸರ್. ಇದು ಪೆಟ್ರೋಲ್ ಇಂಜಿನ್ ಪೋಲೋ ಸರ್ ಇದು. 2017 ಮಾಡಲು, ಸೆಕೆಂಡ್ ಓನರು. ಇದು ಅಷ್ಟೇ 77,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಐಲಿಯನ್ ಪ್ಲಸ್ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಓಕೆ. ಮೈಲೇಜ್ ವೈಸ್ ಹೋಯ್ತೀರ ಏನಿಲ್ಲ ಅಂದ್ರೆ ಒಂದು 16ವರೆಗೂ ಮೈಲೇಜ್ ಬರುತ್ತೆ ಸರ್ ಈ ಗಾಡಿನೂ ಅಷ್ಟೇ. ಪ್ರೈಸ್ ವೈಸ್ ಹೋಯ್ತೀರ ಅಂದ್ರೆ ಕೇವಲ 4,45,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ಬನ್ನಿ ಸರ್. ಓಕೆ. ನಿಮಗೆ ಸಿಲ್ವರ್ ಬೇಡ ಅಂತಂದ್ರೆ ಗ್ರೇ ಇದೆ. ಹೌದು ಸರ್. ಇದು 2014 ಮಾಡಲ್. ಇದು ಡೀಸೆಲ್ ಇಂಜಿನ್ ಸರ್ ಇದು. ಇದು ಅಷ್ಟೇ ವಿತ್ ಜೆನ್ಯೂನ್ ಕಿಲೋಮೀಟರ್ ಓಡಿದೆ ನಿಮಗೆ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ನಿಮಗೆ. 1.2 ಡೀಸೆಲ್ ಇಂಜಿನ್ ಬರುತ್ತೆ. ಮೈಲೇಜಸ್ ಏನಿಲ್ಲ 22 ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಪ್ರೈಸ್ ವೈಸ್ ಹೋಯ್ತಾರೆ ಅಂದ್ರೆ 3,60,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ಬನ್ನಿ ಸರ್. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ 2014 ಮಾಡಲು. ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ ಸರ್. ಸರ್ ಇದು ಗ್ರ್ಯಾಂಡ್ ಐಟನ್. ಇದು ಮಾಡಲ್ ಲೇಟೆಸ್ಟ್ ಮಾಡಲ್ ನೋಡ್ತಾ ನನಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಸರ್ ಇದು. 2019 ಮಾಡಲ್, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ಆಪ್ಷನ್ ಪೆಟ್ರೋಲ್ ಇಂಜಿನ್ ಸರ್ ಇದು. ಬರೀ 65,000 ಕಿಲೋಮೀಟರ್ ಅಷ್ಟೇ ಡ್ರೈವನ್ ಆಗಿರೋದು ಇದು. ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೂಡ ಬನ್ನಿ ಸರ್ ಇದನ್ನ. ಬರೀ 4,85,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ಬನ್ನಿ ಸರ್ ಇದನ್ನ. ವಿತ್ ಲೋನ್ ಬೇಕಾದ್ರೆ ಲೋನ್ ಕೂಡ ಮಾಡ್ಕೊಂಡು ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಒಂದು 60,000-80,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಸಾಕು ಸರ್. ಲೋನೇ ಮಾಡ್ಕೊಡೋಣ ಖಂಡಿತ. ಕ್ವಿಡ್ ಸರ್. ಕ್ವಿಡ್ 2016 ಮಾಡಲು, ಸಿಂಗಲ್ ಓನರ್, RX ಸರ್ ಇದು. ಯಾರ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ಕೊಡ್ತೀವಿ ಸರ್ ಖಂಡಿತ. ಮೊನ್ನೆ ಒಂದು ಕ್ವಿಡ್ ಇತ್ತು ಕೊಟ್ಟಿದ್ದೀವಿ. ಜಸ್ಟ್ 25,000 ಡೌನ್ ಪೇಮೆಂಟ್ ಮಾಡಿದ್ದಾರೆ ಅಷ್ಟೇ ಸರ್. ಅಷ್ಟೇ. ಕಸ್ಟಮರ್ ಬೇಕಾದ್ರೆ ಫುಲ್ ಲೋನೇ ಆಗೋದು. ಕಸ್ಟಮರ್ ಬೇಡ ಸರ್ ಸಾಕು ಇಷ್ಟೇ ಅಂದ್ಬಿಟ್ಟು ಜಸ್ಟ್ 25,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಒಂದು ಗಾಡಿ ತೊಗೊಂಡೋಗಿದ್ದಾರೆ. ಅದು 16 ಮಾಡಲ್ ಗಾಡಿ ಸರ್. ಕ್ವಿಡ್ ಎಲ್ಲ ಮೈಲೇಜ್ ಬರ್ಬೋದು ಬ್ರೋ ಇವು. ಸರ್ ಇದು 800 ಲೀಟರ್ ಇಂಜಿನ್ ಆಗಿರೋದ್ರಿಂದ ನಿಮ್ಗೆ ಒಂದು ಏನಿಲ್ಲ ಅಂದ್ರೆ ಒಂದು 14-16ವರೆಗೂ ಮೈಲೇಜ್ ಬಂದೇ ಬರುತ್ತೆ ಸರ್ ಇದು. ಅಂದರೆ ಡೀಸೆಂಟ್ ಡ್ರೈವಿಂಗು. ಓಕೆ. ನೆಕ್ಸ್ಟ್ ಇದು ಸರ್. ಇದು ಪ್ರೈಸ್ ವೈಸ್ ಹೋಯ್ತೀರ ಅಂದ್ರೆ ಬರೀ 2,60,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ಬನ್ನಿ ಸರ್. ಬೇಡ ಸರ್ ಇನ್ನೂ ಒಂದು 5,000 ರೂಪಾಯಿ ಕಮ್ಮಿನೇ ಕೊಡಿ 2,55 ಗಾಡಿ ಮಾಡ್ಕೊಡ್ತೀವಿ ಸರ್. ಇನ್ನೊಂದು ಹೋಂಡಾ ಬ್ರಿಯೋ 2013 ಮಾಡಲ್ ಇದು. ವಿತ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಒಳ್ಳೆ ಲೆದರ್ ಶೀಟ್ ಕವರ್ ಕೂಡ ಇದೆ. ಪ್ರೈಸ್ ವೈಸ್ ಹೋಯ್ತಾರೆ ಒಂದು ಚಾಲೆಂಜಿಂಗ್ ಪ್ರೈಸ್ ಕೊಟ್ಬಿಡೋಣ ಸರ್. 13 ಮಾಡಲು ಬ್ರಿಯೋ, BMT ವೇರಿಯಂಟ್ ಇದು, SMT ವೇರಿಯಂಟ್ ಇದು. ಬರೀ 2,49,000 ರೂಪಾಯಿ ಗಾಡಿ ಮಾಡ್ಕೊಡ ಬನ್ನಿ ಸರ್. ಇದು ಸರ್ ಯಾರ ಒಂದು ಲೋ ಬಜೆಟಲ್ಲಿ ಡೀಸೆಲ್ ಪೋಲೋ ಹುಡುಕ್ತಾವ್ರಿಗೆ ಬೆಸ್ಟ್ ಆಫರ್ ಇದು. 2010 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್ ಇದು. ಡೀಸೆಲ್ ಇಂಜಿನ್. ಒಂದು ಪ್ರೈಸ್ ವೈಸ್ ಹೋಯ್ತಾರೆ ಅಂದ್ರೆ 2,65,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ಬನ್ನಿ ಸರ್. ಬ್ರೋ ಆಪಲ್ ಸ್ವಿಫ್ಟ್ ಇದೇ ತರ ಬಂದಿದೆ ಇದೇಳಿ ಸರ್. ಅದರಲ್ಲಿ ಪೆಟ್ರೋಲ್ ಅಲ್ಲ ಸರ್, ಡೀಸೆಲ್ ಇದು. ಡಿಮ್ಯಾಂಡ್ ಗಾಡಿ ಸ್ವಿಫ್ಟ್ ಅಲ್ಲಿ ಡೀಸೆಲ್ ಹುಡುಕ್ತಾವ್ರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಅದು ಸಿಲ್ವರ್ ಕಲರ್ VDI ವೇರಿಯಂಟ್ ಸರ್ ಇದು. 19 ಮಾಡಲು, ಸಿಂಗಲ್ ಓನರ್ ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ನಿಮಗೆ. ಕಂಪ್ನಿ ಫಿಟೆಡ್ ಸಿಸ್ಟಮ್ ಇದೆ ನಿಮಗೆ. ಕಂಪ್ನಿ ಫಿಟೆಡ್ ಲೆದರ್ ಅಪೋಲ್ಸ್ಟ್ರಿ ಕೂಡ ಇದೆ ನಿಮಗೆ. ಒಳ್ಳೆ ಕ್ಲಾಸ್ ಕಂಡೀಷನ್ ಮೇಂಟೈನ್ ಮಾಡಿದೆ ಸರ್. ವಿತ್ ಒರಿಜಿನಲ್ ಕಲರ್ ಇದೆ ಸರ್ ಗಾಡಿ ಅಂತೂ. ಓಕೆ. ಪ್ರೈಸು ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಟ್ಬಿಡೋಣ ಸರ್. ಬರೀ 6,80,000 ರೂಪಾಯಿಗೆ 19 ಮಾಡಲು, ಸಿಂಗಲ್ ಓನರ್, ಡೀಸೆಲ್ ಶಿಫ್ಟ್. ಪೆಟ್ರೋಲ್ ಅಲ್ಲ ಸರ್, ಡೀಸೆಲ್ ಶಿಫ್ಟ್. ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಬರೀ 1,00,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನೇ ಮಾಡ್ಕೊಡೋಣ ಸರ್. 2 ಹೊಸ ಸ್ಟಾಕ್ ಬಂದಿರೋದು, ಇವಾಗ ಬಂದಿರೋದು, ಜಸ್ಟ್ ಇನ್ನು ವಾಶ್ ಕೂಡ ಆಗಿಲ್ಲ. ಇದು 15 ಮಾಡಲು, ಸಿಂಗಲ್ ಓನರ್, ಡೀಸೆಲ್ 820. ಅದು ಆಸ್ತಾ ಟಾಪ್ ಅಂಡ್ ವೇರಿಯಂಟ್. ಪುಷ್ ಸ್ಟಾರ್ಟ್ ಬರುತ್ತೆ ವಿತ್ ಜೆನ್ಯೂನ್ ಶೋರೂಮ್ ಹಿಸ್ಟರಿ ಗಾಡಿ ಸರ್ ಇದು. ಪ್ರೈಸ್ ಅಷ್ಟೇ ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಟ್ಬಿಡೋಣ ಸರ್. ಮಾರ್ಕೆಟಲ್ಲಿ ನೀವು ಹುಡ್ಕೋರು ಸಿಗಲ್ಲ ಈ ಪ್ರೈಸ್ಗೆ. ಅದು ಆಸ್ತಾ ಟಾಪ್ ಅಂಡ್ ಡೀಸೆಲ್ ಇಂಜಿನ್ ವಿತ್ ಜೆನ್ಯೂನ್ ಶೋರೂಮ್ ರೆಕಾರ್ಡ್ ಇರೋ ವೆಹಿಕಲ್ ಸರ್ ಇದು. ಏನು ಇಂಟೀರಿಯರ್ ಸಖತ್ತಾಗಿದೆ. ಪುಷ್ ಬಟನ್ ಸ್ಟಾರ್ಟ್. ಅದನ್ನು ಏನು ಪ್ರೈಸ್ ಕೊಡ್ತೀರಾ? ಫುಲ್ ಟಾಪ್ ಅಂಡ್ ವೇರಿಯಂಟ್ ಸರ್. ಪ್ರೈಸ್ ವೈಸ್ ಹೋಯ್ತಾರೆ ಒಂದು ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಟ್ಬಿಡೋಣ ಸರ್. ಬರೀ 4,65,000 ರೂಪಾಯಿ ಗಾಡಿ ಮಾಡ್ಕೊಡ ಬನ್ನಿ ಸರ್. 15 ಮಾಡಲು, ಸಿಂಗಲ್ ಓನರ್, ಡೀಸೆಲ್, ಆಸ್ತಾ ಟಾಪ್ ಅಂಡ್ ವಿತ್ ಶೋರೂಮ್ ಹಿಸ್ಟರಿ ಗಾಡಿ.